ಫಾರ್ ಪಿಟಿಷನರ್ ಸ್ವಾಮಿ. ಎಲ್ಲಿಗೆ ಬಂತು ಟ್ರಯಲ್? ಟ್ರಯಲ್ ಸ್ವಾಮಿ 18ಕ್ಕೆ CW 1 to 6 ಬಂದಿದ್ರು, ಆದ್ರೆ ಅವರು ಒಳಗಡೆ ಬರ್ದೇನೆ ಹಂಗೆ ಹೊರಟೋದ್ರು ಸ್ವಾಮಿ. ಯಾಕ್ರಿ ನೀವು ಭಯ ಪಡಿಸಿದ್ರೇನು? ಇಲ್ಲ ಸ್ವಾಮಿ, ಒಳಗ್ ಬಂದ್ರೆ ನೋಡ್ಕೋತೀನಿ ಅಂತ. ಇಲ್ಲ ಇಲ್ಲ. ವಾಟ್ ಇಸ್ ಹ್ಯಾಪನಿಂಗ್? ಐ ಡೋಂಟ್ ನೋ. 302 ಟ್ರಯಲ್ ನಲ್ಲಿ ಈ ತರ ಲ್ಯಾಕ್ಸಿಟಿ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಫಾರ್ ಪಿಟಿಷನರ್ ಸ್ವಾಮಿ. ಎಲ್ಲಿಗೆ ಬಂತು ಟ್ರಯಲ್? ಟ್ರಯಲ್ ಸ್ವಾಮಿ 18ಕ್ಕೆ CW 1 to 6 ಬಂದಿದ್ರು, ಆದ್ರೆ ಅವರು ಒಳಗಡೆ ಬರ್ದೇನೆ ಹಂಗೆ ಹೊರಟೋದ್ರು ಸ್ವಾಮಿ. ಯಾಕ್ರಿ ನೀವು ಭಯ ಪಡಿಸಿದ್ರೇನು? ಇಲ್ಲ ಸ್ವಾಮಿ, ಒಳಗ್ ಬಂದ್ರೆ ನೋಡ್ಕೋತೀನಿ ಅಂತ. ಇಲ್ಲ ಇಲ್ಲ. ಅಲ್ಲ ಅದಕ್ಕೆ ಒಳಗ್ ಬಂದು ಅವರು ಹೋಗಿರಲ್ಲ. PP ಅವರು ಪಾಸ್ ಓವರ್ ಮಾಡಿದ್ದಾರೆ ಸ್ವಾಮಿ, ಹೊರಗಡೆ ಕುಂದ್ರಿಸಿದ್ದಾರೆ. ಕಾಲ್ಔಟ್ ಮಾಡೋಷ್ಟಿಗೆ ಒಬ್ರು ಇಲ್ಲ, ಎಲ್ಲರೂ ಹೋಗ್ಬಿಟ್ಟಿದ್ದಾರೆ. ಏನೋ ವ್ಯವಸ್ಥೆ ಆಗಿದೆ ಹಂಗಾರ ಅರ್ಥ. ಅದು ಗೊತ್ತಿಲ್ಲ ಸರ್. 302 ಮ್ಯಾಟರ್ ಅಲ್ವೇ ಇದು? Yes, my lord. ಮತ್ತೆ ವಾಟ್ ಈಸ್ ದಿಸ್ ಮಿಸ್ಟರ್? ವೈ ಇಟ್ ಹಸ್ ನಾಟ್ ಬಿನ್ ಡನ್? ಇದು ಇಲ್ಲೇ ಮೇಯೋ ಅಲ್ಲೇ, ಬಹಳ ದೂರದ್ದೇನಲ್ಲ. Taking section. ಹಿಂಗೊಂದು ನೋಡಿದ್ರೆ ಹಂಗೆ ಕಾಣುತ್ತೆ ಮೇಯೋ ಹಾಲು. ಈಗ UBCT ಅಡ್ಡ ಇಲ್ಲದ್ರೆ ಮುಂಚೆ ಹಂಗೆ ಕಾಣೋದು, ಹೈಕೋರ್ಟ್ ಮೇಲೆ ನಿಂತ್ಕೊಂಡ್ರೆ ಮೇಯೋ ಹಾಲು. Taking section. ವಾಟ್ ಇಸ್ ಹ್ಯಾಪನಿಂಗ್? ಐ ಡೋಂಟ್ ನೋ. 302 ಟ್ರಯಲ್ ನಲ್ಲಿ ಈ ತರ ಲ್ಯಾಕ್ಸಿಟಿ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ವಾಟ್ ಇಸ್ ಹ್ಯಾಪನಿಂಗ್? ನಿಮ್ಗೆ ಅಲ್ಲಿ ಯಾರು ಡೈರೆಕ್ಟರ್ ಆಫ್ ಪ್ರಾಸಿಕ್ಯೂಷನ್ ಏನ್ ಮಾಡ್ತಾ ಇದ್ದಾರೆ? ಅಲ್ಲ ನಾನು ಟ್ರಯಲ್ ಕೊಡ್ ಕೇಳ್ತೀನಿ, ಸೆಕ್ಷನ್ ತರ್ತೀನಿ. ಅಲ್ಲ ಇವ್ರೆ ನೋಡಿ, ಅವ್ರು ಬಂದಿದಾರಂತೆ ವಿಚಾರಣೆಗೆ ಅಂತಾರಂತೆ, ಹೊರಗಡೆ ಕೂತ್ಕೊ ಅಂತ ಹೇಳ್ತಾರಂತೆ, ಆಮೇಲೆ ತಿರ್ಗಾ ಕೇಸ್ ಕರೆದ್ರೆ ಇಲ್ವೇ ಇಲ್ಲ. ಅವ್ರೇನೋ ಸ್ವಲ್ಪ ಡ್ರಾಮಾ ಪ್ರಾಕ್ಟೀಸ್ ಮಾಡಿಸೋದಿತ್ತು, PP ಅವರು ಸಪೋರ್ಟ್ ಮಾಡ್ತಾರೋ ಇಲ್ವೋ ಅಂತ ನೋಡೋಣ ಅಂತ. ಎಲ್ಲ CW 1 to 6 ಬಂದ್ರು, ಕೂತ್ರು. ಸೆಕೆಂಡ್ ಟೈಮ್ ಕಾಲ್ ಆಗೋ ಅಷ್ಟೊತ್ತಿಗೆ ಇಲ್ವೇ ಇಲ್ಲ, ಹೊಟ್ಟೋಗಿದ್ದಾರೆ ಅಂತ. ಏನ್ ಮಾಡಿದ್ದಾರೆ? NBW ಮಾಡಿದ್ರು ಇಲ್ಲೋ? ಇಲ್ಲ ಸ್ವಾಮಿ, ಮತ್ತೇನ್ ಮಾಡಿದ್ರು? ರೀಸಮನ್ಸ್ ಮಾಡಿದ್ದಾರೆ. ರೀಸಮನ್ಸ್ ಯಾಕೆ? ಬಂದಿದ್ದವ್ರು ಮತ್ತೆ ವಾಪಸ್ ಇಲ್ಲ ಅಂದ್ರೆ 29 ಮತ್ತು ಜುಲೈಗೆ ಡೇಟ್ ಕೊಟ್ಟಿದ್ದಾರೆ ಸ್ವಾಮಿ. ಮತ್ತೆ 29 ಜುಲೈಗೆ ಮತ್ತೆ ಡೇಟ್ ಕೊಟ್ಟಿದ್ದಾರೆ. ನೋಡ್ರಿ ವಾಟ್ ಈಸ್ ಹ್ಯಾಪನಿಂಗ್. ಟೇಕಿಂಗ್ ಸೆಕ್ಷನ್ ಕೇಳಿ ನೋಡ್ತೀನಿ. ಸರ್ ಅಕ್ಯೂಸ್ ಜೈಲಲ್ಲಿದ್ರೆ 29 ಜುಲೈಗೆ ಯಾಕೆ ಮಾಡ್ತಾರೆ? ಇದ್ರಲ್ಲಿ ಇದೇ ಕೇಸಲ್ಲೇನೆ ಹಿಂದೆ ಹೇಳಿದ್ದು ಆ ಜಡ್ಜ್ಗೆ, ಪ್ರೀಪೋನ್ ಮಾಡ್ಕೊಂಡು ಚಾರ್ಜ್ ಫ್ರೇಮ್ ಮಾಡಿದ ಕೇಸ್ ಇದು. ಕೋಆಪರೇಷನ್ ಇಲ್ಲ ನೀವು. ಎಲ್ಲ ಕೇಳ್ತೀನಿ. ಅಕ್ಯೂಸ್ ಕಸ್ಟಡಿಯಲ್ಲಿ ಇದ್ರೆ ಅಷ್ಟೊಂದ್ ದಿನ ಯಾಕೆ ಕೊಡ್ತಾರೆ? ಕೈಂಡ್ಲಿ ಪಾಸ್ ಓವರ್ ಮೇಲೆ ಈ ಕೇಳಿ. ನೋ, ಹೂ ಇಸ್ ದಿ ಜಡ್ಜ್ ಹೂ ಇಸ್ ಅಡ್ಜರ್ನಿಂಗ್ ಮಂತ್ಸ್ ಟುಗೆದರ್ ಫಾರ್ ಸಮನ್ಸ್, ದಟ್ ಟು ವೆನ್ ಅಕ್ಯೂಸ್ ಇಸ್ ಇನ್ ಕಸ್ಟಡಿ. ಕಾಲ್ ಫಾರ್ ಎಕ್ಸ್ಪ್ಲನೇಷನ್ ಅಂತ ಇನ್ನೊಂದ್ಸತಿ ಮಾಡ್ತೀನಿ ನೋಡಿ, ಅವಾಗ ಸರಿ ಹೋಗ್ತಾರೆ. ಈಗ ಅದೇ ಜಡ್ಜ್ ಇದ್ದಾರೋ ಬೇರೆಯವ್ರು ಇದ್ದಾರಮ್ಮ? ಬೇರೆಯವರು ಇದ್ದಾರೆ. ಅದಕ್ಕೆ ನೋಡಿದ್ರ ಟ್ರಾನ್ಸ್ಫರ್ ಆಯ್ತಲ್ಲ, ಈಗ ಬೇರೆಯವ್ರು ಬಂದಾರೆ. ಏನ್ ಈಗಿರೋರ್ ಹೆಸರೇನಮ್ಮ ಗೊತ್ತಾ? ಲೇಡೀಸ್ ಇದ್ದಾರೆ ಸ್ವಾಮಿ, ಹೆಸರು ಆಯ್ತು ಲೇಡಿನೋ ಯಾರಮ್ಮ? ಹೆಸರೇನು ಗೊತ್ತಾ ಅಂದ್ರೆ ಅದನ್ನ ಹೇಳೋದ್ ಬಿಟ್ಬಿಟ್ಟು ಲೇಡೀಸ್ ಇದಾರೆ ಅಂದ್ರೆ ನಾವು ಲೇಡೀಸೇ ಅಮ್ಮ. ಅವರೆಲ್ಲ ಪ್ರಮೋಟಿ ಜಡ್ಜಸ್, ಅವ್ರಿಗಿನ್ನೂ ಇವೆಲ್ಲ ಗೊತ್ತಿಲ್ಲ. ಗೊತ್ತಾಯ್ತಲ್ಲ, ನೀವು ಹೇಳ್ಬೇಕು ಅಲ್ಲಿದ್ದು. ಅಮ್ಮ ಅಷ್ಟು ದೂರ ಕೊಡಬಾರ್ದು, ತಪ್ಪಾಗುತ್ತೆ. ಇದು ಡೈರೆಕ್ಷನ್ ಕೇಸು, ಹಿಂದೆ ಹಿಂಗೆಲ್ಲ ಆಗಿತ್ತು, ಹೈಕೋರ್ಟ್ನವ್ರು ಮಾನಿಟರ್ ಮಾಡ್ತಾ ಇದ್ದಾರೆ. 5 days ಫಿಕ್ಸ್ ಅಂತ ಮಾಡಿದ್ರು ಸ್ವಾಮಿ. ಹೌದಮ್ಮ, ಹಂಗೆ ಮಾಡ್ಬೇಕು, ಕರೆಕ್ಟ್ ಆಗಿದೆ ಅದು. ಅದನ್ನ ಕ್ಯಾನ್ಸಲ್ ಮಾಡಿ 29 ಅದಕ್ಕೆ ಹೇಳ್ತಾ ಇದೀನಲ್ಲ ನೋಡಿ, ಹೂ ಇಸ್ ದಿ ಜಡ್ಜ್ ಐಸೆ. ಟೇಕಿಂಗ್ ಸೆಕ್ಷನ್. ನೋ, ದೀಸ್ ಆರ್ ಆಲ್ ವೆರಿ ಬ್ಯಾಡ್. ಟೇಕಿಂಗ್ ಪ್ರಮೋಟಿ ಡಿಸ್ಟ್ರಿಕ್ಟ್ ಜಡ್ಜು, ಮೊನ್ನೆ ಪ್ರಮೋಷನಲ್ ಪೋಸ್ಟ್ ಆದವರು. ಟೇಕಿಂಗ್ ಸೆಕ್ಷನ್ ಮೇಲೆ PP ಅವರು ಸಬ್ಮಿಷನ್ ಮಾಡಿದ್ದಾರೆ ಸ್ವಾಮಿ. ಒನ್ಲಿ ಚಾರ್ಜ್ ಮಾಡಿ ಅಂತ ಹೇಳಿದ್ದಾರೆ, ಟ್ರಯಲ್ಲೇ ನಡೆಸಿ ಅಂತ ಹೇಳಿಲ್ಲ ಅಂತ ಹೇಳಿದ್ರು. ನೋಡಿದ್ರಾ? ಕಾಲ್ ದಟ್ PP. ಹೂ ಇಸ್ ದಿ PP? ಅವ್ರಿಗೂ ಹೆಸರು ಗೊತ್ತಿಲ್ಲ ಸರ್. ಯಾರ ಹೆಸರು ಗೊತ್ತಿಲ್ಲ ಅಂತೀಯಲ್ಲಮ್ಮ ನೀನೇನಮ್ಮ ನೀನು. I list this matter on 27th. You ask the PP to be present. Yes, madam. Whether you want to say what is the court order and give the ಇದು. No. ಅವ್ರ ಹೆಸರೇನಂತ ಕೇಳ್ಕೊಳ್ಳಿ, ಈಗ ಫೋನ್ ಮಾಡಿ ಕೇಳಮ್ಮ, ಹೇಳ್ತಾರೆ. No, I am asking him to be present in the court with the director of prosecution. Then only will understand. What does he mean by ಬರೇ ಚಾರ್ಜ್ ಮಾಡು ಅಂತ ಹೇಳಿದ್ದಾರೆ ಅಂತ? ಅಲ್ಲಿ ಅಕೀಲ್ ಅಲಿಯಾಸ್ ಜಾವೇದ್ ಕೊಡು. What is happening at CGP? Yes, sir. See, criminal justice system ಅಂದ್ರೆ ಹಿಂಗಲ್ಲ ನಡೆಯೋದು. Accused is in custody 302. Yes. Matter is of 2021. Incident has taken place in June 21. ನಾಳೆ ಶನಿವಾರ ಬಂತು ಅಂತಂದ್ರೆ it is 3 years. ಸತ್ತವನ್ಗೆ ನ್ಯಾಯ ಕೊಡ್ಸಲ್ಲ ನೀವು? ಆಯ್ತು, ಅವನು ಆಯ್ತು, ಅದನ್ನ ಮುಗೀತು. ಇವನ್ ತಪ್ಪಿತಸ್ಥ ಆದ್ರೆ ಬೇಗ ಕರೆದು ಗಲ್ಗಾಕಿ, ನಮ್ಗೇನ್ ತೊಂದ್ರೆ ಇಲ್ಲ. Yes, ಅಲ್ಲ ಅಂದ್ರೆ ಬಿಟ್ಬಿಡಿ ಬೇಗ. 3 ವರ್ಷದಿಂದ ಜೈಲಲ್ಲಿ ಇದ್ದಾನೆ. yes. Short time. I will take the instruction. No, get the PP who it is. ಏನಮ್ಮ ಅವ್ರ ಹೆಸರು ತಿಳ್ಕೊಳ್ಳಲ್ಲ ಅಂದ್ರೆ ನಾವೇನ್ ಮಾಡೋದು? ಅವ್ರು ಕೊಡಿ, PP ಅವ್ರು ಕೊಡಿ. ಇದು ನಿಮ್ ಪ್ರಾಸಿಕ್ಯೂಟರ್ ಗೊತ್ತಿದೆಯೋ ಇಲ್ವೋ? ವಾಟ್ ಸಾರ್ಟ್ ಆಫ್ ಪ್ರಾಸಿಕ್ಯೂಟರ್ ಯು ಹ್ಯಾವ್? ಡೇ ಬೈ ಡೇ ಅಂತಿದೆ ಅಲ್ಲಿ ಸುಪ್ರೀಂ ಕೋರ್ಟ್ ನಲ್ಲಿ ಇರೋದು. This was not from today. This is 10 years old. This judgment of the Honorable Supreme Court.
ಇದಕ್ ಹಿಂದೆ ಒಂದು ಶಂಭು ಅಂತ ಆ ಕೇಸಲ್ಲಿ ಹೇಳಿದ್ದಾರೆ. ಶಂಭು ಕೇಸ್ is reiterated here and this has been circulated to all judges and the prosecution department. All direction ಇದೆ ನೋಡಿ. What is your director of prosecution doing? And the fellow has got the audacity to say that the High Court has only directed to frame the charge, not to go for trial anta. What sort of PP you have? You want me to take action and suspend him? Take the instruction. By tomorrow you keep him present. Yes, yes. Release this matter tomorrow. ನಾಳೆ ಹೆಸರು ಕುಲ ಎಲ್ಲ ತಿಳ್ಕೊಂಬನ್ನಿ. ಹೆದರ್ಕೋಬೇಡಿ, ನನ್ನ ಮೇಲೆ ಕಂಪ್ಲೇಂಟ್ ಹೇಳ್ಬಿಟ್ಟಿದ್ದಾರೆ, ನಾಳೆ ಹೆಚ್ಚು ಕಮ್ಮಿ ಮಾಡ್ಬಿಡ್ತಾರೆ ಅಂತ. ಹಂಗ್ ಭಯ ಇದ್ರೆ ಕೇಸ್ ನಡೆಸಬಾರ್ದು. Madam ತಗೊಳ್ಳಿ. Take the people head on. And you also find out who is the judge. ಕೇಳ್ಕೊಂಬರ್ತೀನಿ. ಅವ್ರಿಗೆ ಗೊತ್ತಿರಲ್ಲ, ಪ್ರಮೋಟಿವ್ ಜಡ್ಜ್ ಇರ್ತಾರೆ, ಹಿಂದೆ ಏನ್ ಡೈರೆಕ್ಷನ್ ಇರುತ್ತೆ ಗೊತ್ತಿಲ್ಲ, ನೀವ್ ಹೇಳ್ಬೇಕು ಹೀಗಲ್ಲ ಹೀಗೆ ಅಂತ. ಸಬ್ಮಿಷನ್ ಮಾಡಿದ್ದೀನಿ. ಅವ್ರು ಮಿಸ್ಲೀಡ್ ಮಾಡಿದಾರೆ ನೋಡಿ PP ಅವ್ರು, ನೀವು ಅವಾಗ ಹೇಳ್ಬೇಕು ಡೈರೆಕ್ಷನ್ ಈ ತರ ಹಿಂಗಿದೆ ಅಮ್ಮ ಅಂತ. ನೀವ್ ಹೇಳ್ದೆ ಹೋದ್ರೆ ಅವ್ರಿಗೆ ಹೆಂಗ್ ಗೊತ್ತಾಗುತ್ತೆ? ಆ ಜಡ್ಜ್ಗೆ ಪ್ರೆಷರ್ ಇರುತ್ತೆ, ಏನೋ ಅರ್ಜೆಂಟ್ ಮಾಡ್ಬಿಟ್ಟಿರ್ತಾರೆ. ನೀವ್ ಹೇಳ್ಬೇಕು ಈ ಪ್ರಕರಣಕ್ಕೆ ಹಿಂಗೆಲ್ಲ ಆಗಿದೆ, ಹೈಕೋರ್ಟ್ ಸೂಪರ್ವೈಸ್ ಮಾಡ್ತಾ ಇದ್ದಾರೆ, 302 ಕೇಸು, ನಮ್ ಅಕ್ಯೂಸ್ಡ್ ಕಸ್ಟಡಿಲಿ ಇದ್ದಾರೆ, ಟ್ರಯಲ್ ಕಮೆನ್ಸ್ ಮಾಡೋದಕ್ಕೆ ಹಿಂದಿನ ಜಡ್ಜಿಗಳಿಗೆ ಹೇಳಿದ್ರು, ಅವ್ರು ಅದರಂತೆ ಮಾಡಿದ್ದಾರೆ, ಮುಗಿಸ್ಕೊಡಿ ಅಂತ ಕೇಳ್ಬೇಕು ನೀವು. ಈ ಜಜ್ಮೆಂಟ್ ಅವ್ರಿಗೆ ಕೊಡಿ, ಗಮನಕ್ಕೆ ತಗೊಂಬಂದ್ ಕೊಡಿ. ಅಖಿಲ್ ಅಲಿಯಾಸ್ ಜಾವೀದ್ ಅಂತ ಇದೆ, ನೋಡ್ಕೊಳ್ಳಿ. ಅದರಲ್ಲಿ ಶಂಭು ಅಂತ ಹಳೇದೊಂದು ಕೇಸ್ ಇದೆ, ಅದನ್ನು ಓದ್ಕೊಳ್ಳಿ. ಅದ್ರಲ್ಲಿ ಹೇಳಿದ್ದಾರೆ, 1 ದಿವಸ ಅಡ್ಜರ್ಮೆಂಟ್ ಕೊಡ್ಬೇಕು ಅಂತಂದ್ರೆ ಜಡ್ಜ್ ಕಾರಣ ಬರಿಬೇಕು ಯಾಕೆ ಅಂತ ಸುಪ್ರೀಂ ಕೋರ್ಟ್ನವ್ರು ಹೇಳಿರೋದು. ಇವತ್ತಿನ ಬದಲು ನಾಳೆಗೆ ಅಡ್ಜರ್ಮೆಂಟ್ ಮಾಡ್ತಾ ಇದ್ದಾರೆ ಟ್ರಯಲ್ ಕಮೆನ್ಸ್ ಆದ್ಮೇಲೆ, ಯಾಕೆ ಅಂತ ಜಡ್ಜ್ ಕಾರಣ ಬರಿಬೇಕು ಅಂತ ಹೇಳಿದ್ದಾರೆ. ಅದನ್ನ ಆ ಮೇಡಮ್ಗೆ ತನ್ನಿ. ಹೈಕೋರ್ಟ್ ಗಮನಕ್ಕೆ ಬಂದಿದೆ, ನೀವು ಮಾಡಿರೋದು 1.25 ತಿಂಗಳು ಕೊಡಕ್ಕೆ ಇದೇನು ಸಿವಿಲ್ ಕೇಸ್ ಅಲ್ಲ ಅಂತ ಹೇಳ್ರಿ. ಫೈಂಡ್ ಔಟ್ ಹೂ ಇಟ್ ಈಸ್. ಅದು ಯಾವ ಕೋರ್ಟ್ ನೋಡಿ, ಅದು ಅಷ್ಟನೇ ಅಡಿಷನಲ್ ಅಂತ ಕೇಳ್ಕೊಳ್ಳಿ, ನಮ್ಮ ಜುಡಿಷಿಯಲ್ ಅವ್ರನ್ನ ಕೇಳಿ. ವಿಚ್ ಅಡಿಷನಲ್ ಅಮ್ಮ? ಅದು ಯಾವ ಕೋರ್ಟಲ್ಲಿ ಎಷ್ಟು? CCH 27. 20 20. CCH 20 ಆ ಕಡೆ ಮೂಲೆಗಿದೆಲ್ಲ, ಈಸ್ಟರ್ನ್ ಸೈಡ್ ಕಾರ್ನರ್ ಕೋರ್ಟು. CCH 20 ಬರ್ಕೊ ನೀನು. ಫೈಂಡ್ ಔಟ್ ಹೂ ಇಟ್ ಈಸ್. Ask Muralidhar Pai to call me after I retire to the chambers. Ask Principal District Judge to call me. Still number 9. Naveen, Naveen HM. Naveen. Naveen, none present on behalf of the petitioner. There was no representation on behalf of the petitioner consistently after filing the bail petition. This court has recorded the conduct of the counsel for petitioner on 30th May 2024 and noted that petitioner is not interested in arguing the matter. However, in the interest of justice, the matter was urgent to today. Today also there is no representation. Accused is in custody. This is a successive bail request. Accused is alleged with the offences under section 366A and 376 IPC. First, accordingly, bail petition is rejected. However, dismissal of the bail petition would not come in the way of petitioner seeking a fresh bail request in accordance with law. Prasanna Kumar. Still number 10.